ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರೆ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತಾ ಇದ್ದೀನಿ. ಸೊ ನಾನು ಕೂಡ ಸೂಪರ್ ಆಗಿದ್ದೀನಿ ಗೈಸ್. ಯಾರಿಂದ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಹಾಗೆ ಸಪೋರ್ಟ್ ಮಾಡಿ. ಓಕೆ, ಸೊ ಗೈಸ್ ಇವಾಗ ನಾನು ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಜಾಸ್ತಿ ಈವ್ನಿಂಗ್ ಬ್ಲಾಗೇ ಮಾಡ್ತಾ ಇರೋದು, ಯಾಕಂದರೆ ಮಾರ್ನಿಂಗ್ ಟೈಮೆಲ್ಲ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಾನು ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ನನ್ನ ಮಗಳು ನನ್ನ ಕ್ಯಾಮ್ರಾ ಓಪನ್ ಮಾಡಿದ ತಕ್ಷಣ ನನ್ನ ಮಗಳು ಚೇಷ್ಟೆ ಜಾಸ್ತಿ ಆಗೋಗುತ್ತೆ. ಸೊ ನನ್ನ ಮಗಳು ಫ್ರೆಂಚ್ ಫ್ರೈಸ್ ಬೇಕು ಅಂತ ಕೇಳ್ಕೊಂಡು ಮಾಡ್ಕೊಡಮ್ಮ ಅಂತ ಮಾಡ್ಕೊಟ್ಟಿದ್ದೀನಿ ನೋಡಿ. ಇಷ್ಟು ಉಳಿಸ್ಕೊಂಡಿದ್ದಾಳೆ. ಹಾಗೆ ಇವಾಗ ಈವ್ನಿಂಗ್ಗೆ ಏನಂತಾರೆ ಸ್ನ್ಯಾಕ್ಸು ಬಜ್ಜಿ ಮಾಡ್ಕೊಂಡಿದ್ದೆ. ಸೊ ನಾನು ಒಬ್ರಿಗೆ ಮಾಡ್ಕೊಂಡು ತಿನ್ಕೊಂಡೆ. ಅವ್ರ ಅಪ್ಪ ಹೊರಗಡೆ ಹೋಗಿದ್ದಾರೆ, ಲೋಕೇಶ್ ಅವರು. ಸೊ ಇದಮ್ಮ ಇವತ್ತು ನಮ್ಮ ಮನೆಗೆ ಚಿಕನ್ ಮಾಡ್ತಾಯಿದ್ದೀವಿ ಗಾಯ್ಸ್. ಚಿಕನ್ ಮಾಡಬೇಕು ಅಂತ ಬೆಳೆದೆ ಅದೇ ಹೆಸರು ಹೇಳಿದ್ದಲ್ವ ನಿಮಗೆ, ಚಿಕನ್ ಮಾಡ್ತೀನಿ ಅಂತ. ಸೊ ಇವಾಗ ಡಿಸೈಡ್ ಆಗೋಗಿದ್ದೀನಿ ಚಿಕನ್ ಮಾಡಲಿ ತಿನ್ನಲೇಬೇಕು ಅಂತ. ಸೊ ಇವಾಗ ಚಿಕನಲ್ಲಿ ಏನೇನು ಮಾಡೋದು ಅಂತ ಇನ್ನೂ ಐಡಿಯಾ ಇಲ್ಲ, ನೋಡಬೇಕು ಏನೇನು ಮಾಡ್ತೀನಿ ಅಂತ. ನನಗೆ ಬಿರಿಯಾನಿ ಮತ್ತು ಕಬಾಬ್ ಅಂದರೆ ತುಂಬ ಇಷ್ಟ. ಸೊ ಲೋಕೇಶ್ ಅವ್ರಿಗೆ ಚಿಕನ್ ಸಾಂಬಾರು, ನನಗೆ ಸಾಂಬಾರೆಲ್ಲ ಅಷ್ಟು ಇಷ್ಟ ಆಗಲ್ಲ. ಅದಕ್ಕೆ ಚಿಕನ್ ತಗೊಬರೋಕ್ಕೆ ಅಂತ ಹೋಗಿದ್ದಾರೆ. ಸೊ ಈಗ ಚಿಕನ್ನಲ್ಲಿ ಏನೇನು ಮಾಡೋದು ಅಂತ ಅವ್ರು ಬಂದಮೇಲೆ ಕೇಳ್ಕೊಂಡು ಮಾಡೋಣ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ನಾನೇ ಮೊದಲೇ ಡಿಸೈಡ್ ಆಗಿಬಿಟ್ರೆ ಹ್ಞೂ ಅಂತ ಹೇಳ್ತಾರೆ. ಫಸ್ಟ್ ಅವ್ರು ಎಷ್ಟು ಕೆಜಿ ಚಿಕನ್ ತರ್ತಾರೆ ಅಂತ ಇನ್ನೂ ಐಡಿಯಾ ಅಲ್ವಲ್ಲ. ಹಾಗಾಗಿ ನಾನು ಇವಾಗ ಈವ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಸೊ ಓಕೆ ಅಮ್ಮ ಕಾಲಿ ಗೈಸ್, ನನ್ನ ಮಗಳಿಗೆ ಊಟ ತಿನ್ನು ಅಂದರೆ ಆಗಲ್ಲ. ಫ್ರೆಂಚ್ ಫ್ರೈಸು ಈ ಥರ ಸ್ನ್ಯಾಕ್ಸ್ ಅಂದರೆ ಅಂತ ಬಾಯ್ಬಿಡ್ತಾಳೆ. ಮಾಡಿಕೊಟ್ಟಿದ್ದೆ, ಆಗಲೇ ಮಾಡಿಕೊಟ್ಟಿದ್ದೆ, ಎಲ್ಲೋ ಹೋಗಿ ಈಗ ಬಂದಿದ್ದಾಳೆ. ನಾನು ಈಗ ನೋಡಿ ಇವಾಗ ಮಿಕ್ಕಿಯನ್ನ ಬಡದು ಬಾಯಿಗೆ ಹಾಕೊಂಡು ತಿಂತಾವಳೆ. ನಾಚಿಕೆ ಆಗ್ತಿದೆ, ನಾಚಿಕೆ ತಾನೇ ನಿಂಗೆ ನಾಚಿಕೆ ಆಗ್ತಿದೆ ತಾನೇ? ನಾಚಿಕೆ ಆಗ್ತಿದೆ ಗಾಯ್ಸ್. ನೋಡಿ ಗಾಯ್ಸ್, ಬೆಳಗ್ಗೆ ನಮ್ಮ ಮಕ್ಕ ತೊಳೆದಿಲ್ಲ. ಇವತ್ತು ಸ್ಯಾಟರ್ಡೇ ಅಂದ್ಬಿಟ್ಟು ಇವತ್ತು ಏನು ಕೆಲಸನೂ ಅಂದರೆ ಕೆಲಸ ಎಲ್ಲ ಆಗಿದೆ. ಇನ್ನೊಂದು ಸ್ವಲ್ಪ ಬಟ್ಟೆ ಮರ್ಚೋದಿನ ಇದೆ ಗಾಯ್ಸ್. ಅದನ್ನಂತೂ ಮರ್ಚೋಕ್ಕೆ ಅಂತ ಹೋಗ್ತೀನಿ, ರಿಟರ್ನ್ ಬರ್ತಾಯಿದ್ದೀನಿ. ಅದ್ಯಾಕೋ ಅಷ್ಟು ಬಟ್ಟೆ ನೋಡಿದ್ರೆ ಅಯ್ಯೋ ಯಾರು ಮರ್ಚ್ತಾರಪ್ಪ ಅಂತ ಅಂದ್ಕೊಳ್ಳೋದು. ನಾಳೆ ಸಂಡೇ ಅಲ್ವಾ? ಸೊ ಸಂಡೇ ಆದರೂ ಮರ್ಚೋಣ ಅಂತ ಡಿಸೈಡ್ ಆಗಿದ್ದೀನಿ. ಇದೇನು ಬಟ್ಟೆ ಇಲ್ಲ, ಇದು ಸ್ಕ್ರೀನು ತಂದಿದೆ, ಸ್ಕ್ರೀನ್ ಹಾಕೋದಕ್ಕೆ ಅಂತ. ಅಲ್ಲಿ ಮೇಲ್ಗಡೆ ರಾಡ್ ಕಾಣಿಸ್ತಾ ಇದೆ ಅಲ್ವಾ, ಅದು ನಮಗೆ ಮನೆಗೆ ಬಂದಾಗ ಇನ್ನೂ ಹಾಕ್ಸಿರಲಿಲ್ಲ. ರಾಡ್ ನಮ್ಮದು ಮಿಸ್ ಮಾಡಿಬಿಟ್ಟಿದ್ರು, ಅದು ಹಾಕೋದನ್ನ ಇವಾಗ ತಂದು ಹಾಕ್ಸಿದ್ದಾರೆ. ಬಟ್ ಇಷ್ಟು ಲೆಂತಾಗಿದೆ ನೋಡಿ. ಇಷ್ಟು ಲೆಂತಿಗೆ ನಾನು ಎಲ್ಲಿಂದ ಸ್ಕ್ರೀನ್ ತರಲಿರೋದು ಇನ್ನೂ ಐಡಿಯಾ ಇಲ್ಲ ಗೈಸ್. ನೋಡಿ ಎಷ್ಟು ಉದ್ದ ಇದೆ. ಆಲ್ರೆಡಿ ಹೇಳ್ಬೇಕು ಅಂದರೆ ಆ ಸ್ಕ್ರೀನೇ ತುಂಬ ಲೆಂತ್ ಇದೆ. ನಮ್ಮ ಬಾಲ್ಕನಿಗೆ ಸ್ಲೈಡಿಂಗ್ಸ್ ಇದೆಯಲ್ವಾ, ಅದಕ್ಕೆ ಹಾಕಿದ್ರೆ ತುಂಬ ಲೆಂತು. ಆದರೆ ಇಲ್ಲಿಗೆ ನೋಡಿ ಇನ್ನೂ 2.5 ಅಡಿಯಷ್ಟು ಲೆಂತ್ ಬೇಕು ನನಗಂತೂ. ನಗದು ಸಾಕಾಯಿತು, ಅಷ್ಟು ಹೈಟ್ ಇದೆ. ಸೊ ಆ ಸ್ಟ್ರೈಟ್ ಇದೆ, ಆ ಸ್ಟ್ರೈಟ್ಗೆ ನನ್ನ ಸ್ಕ್ರೀನ್ ಎಲ್ಲಿಂದ ತರಲಿ ಅಂತ ಇನ್ನೂ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ನನಗಂತ. ಅದು ನೋಡೋದು ನಂಗೆ ನಗೋದು ನನಗಿದೇ ಆಯಿತು. ನನಗೆ ಅವಾಗಿಂದ ಮಧ್ಯಾಹ್ನದಿಂದ ಇದನ್ನು ಮಧ್ಯಾಹ್ನ ಹಾಕಿದ್ದಾರೆ, ತಂದು ಹಾಕಿದ್ರು. ಸೊ ಸಣ್ಣ ಪುಟ್ಟ ಕೆಲಸ ಪೆಂಡಿಂಗ್ ಇರೋದನ್ನೆಲ್ಲ ಮುಗಿಸ್ಕೊಟ್ರು ಇವತ್ತೆಲ್ಲ. ನನಗೆ ಸ್ಕ್ರೀನ್ ನೋಡಿದ ತಕ್ಷಣ ನಗು ಬರುತ್ತೆ. ಅದಕ್ಕೆ ಫಸ್ಟ್ ಒಂದು ಸಿಂಗಲ್ ಹಾಕ್ಬಿಟ್ಟು ನೋಡಿದೆ ಯಾವ ಥರ ಕಾಣಿಸುತ್ತೆ ನೋಡೋಣ ಅಂತ. ಇವಾಗ ಇನ್ನೊಂದು ಅದಕ್ಕೆ ಇನ್ನೊಂದು ಇಲ್ಲೇ ಬಿದ್ದಿದೆ. ನನಗೆ ಅದಷ್ಟು ಇರೋದಕ್ಕೆ ಅಯ್ಯೋ ಇದು ಸ್ಕ್ರೀನ್ ಎಲ್ಲಿಂದ ತರಲಪ್ಪ ಇವಾಗ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನೋಡಬೇಕು. ಸೊ ಗೈಸ್, ನನ್ನದು ಫೋನಿಂದ ಬ್ಯಾಕ್ ಕ್ಯಾಮ್ರಾ ಅಂದರೆ ಬ್ಯಾಕ್ ಸೈಡಿಂದ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಅದು ಟಾರ್ಚ್ ಆನ್ ಮಾಡಿಕೊಂಡೇ ನಾನು ವೀಡಿಯೋ ಮಾಡಬೇಕು, ಯಾಕಂದರೆ ನಾವು ಕಾಣಿಸೋದಿಲ್ವಲ್ಲ ನಿಮಗೆ. ಅದಕ್ಕೋಸ್ಕರ ಹೆಂಗೆಂಗೋ ಕಾಣಿಸ್ತೀವಿ ಅಂದ್ಬಿಟ್ಟು ಟಾರ್ಚ್ ಆನ್ ಮಾಡಿಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಮತ್ತು ಇನ್ನೊಂದೇನಂದರೆ ಗೈಸ್, ನಾನೇನು ಫಿಲ್ಟ್ರಿ ಏನೂ ಆಗ್ತಾಯಿಲ್ಲ. ನ್ಯಾಚುರಲ್ಲ ನಮ್ಮದು ಯಾವ ಥರ ಫೇಸ್ ಇದೆ ಅದೇ ಥರನೇ ಆಗ್ತಾಯಿರೋದು. ಈಗ ಆಲ್ಮೋಸ್ಟ್ ಎಷ್ಟೊಂದು ಜನ ಫಿಲ್ಟ್ರ್ ಯೂಸ್ ಮಾಡಿ ಹಾಕ್ತಾರೆ, ಬಟ್ ನನಗೆ ಆ ಥರ ಇಷ್ಟ ಆಗಲ್ಲ. ನಾವು ಒರಿಜಿನಲಾಗಿ ಯಾವ ಥರ ಹೀಗಿದೆಯೋ ಅದನ್ನೇ ಹಾಗೆ ಹಾಕ್ಕೊಳಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಈ ಥರ ಆಗ್ತಾಯಿದೆ ನನ್ನ ಫೋನ್ ಪ್ರಾಬ್ಲಮ್ಮು. ಈ ಥರ ತುಂಬಾ ಇದೆ ನನ್ನ ಫೋನಲ್ಲಿ, ಇಷ್ಟೊಂದು ಪ್ರಾಬ್ಲಮ್ಮು. ಇವಾಗ ಇದು ರೀಸೆಂಟಾಗಿ 1 ಇಯರ್ ಆಗಿದೆ. 1 ಇಯರ್ ಆಯಿತು ಈ ಫೋನ್ ತೊಗೊಂಡು. ಕುಣ್ಕೊಂಡು ತೊಗೊಂಡು ಈ ಫೋನ್ನ ನೋಡಿದ್ರೆ ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ. ಏನು ಮಾಡೋದಂತ ಇನ್ನೂ ಐಡಿಯಾ ಇಲ್ಲ, ನೋಡೋಣ ಮುಂದೆ ಇನ್ನೂ ಟೈಮ್ ಇದೆ. ಸೊ ಇಷ್ಟು ಆಯಿತಾ. ಈಗ ನನಗೆ ಏನು ಚಿಕನ್ಗೆಲ್ಲ ರೆಡಿ ಮಾಡ್ಕೋಬೇಕು ಗೈಸ್. ದೃಶ್ಯವಾ, ನನ್ನ ಮಗಳು ವಾಶ್ರೂಮ್ಗೆ ಕುತ್ಕೊಂಡ್ಬಿಟ್ರೆ ವಾಶ್ರೂಮಿಂದ ಈಚೆನೇ ಬರೋದಿಲ್ಲ. ಮತ್ತು ಅಷ್ಟೇ ಗೈಸ್, ಇನ್ನೇನಿಲ್ಲ. ಸೊ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಇದು ಬೆಳ್ಳುಳ್ಳಿ ಶುಂಠಿ ಅವೆಲ್ಲ ರೆಡಿ ಮಾಡ್ಕೋಬೇಕು. ಮಾಡಿಕೊಂಡು ಪಟ ಅಂತ ಅವ್ರು ನೋಡೋಣ. ಇವಾಗ ರೆಡಿ ಮಾಡ್ಕೊಳ್ಳೋದಿಲ್ಲ, ಅವ್ರು ಬಂದಮೇಲೆ. ಅಯ್ಯೋ ಟಿ ವಿ ಆನ್ ಮಾಡಿದ್ದೀನಿ ಗೈಸ್, ಅದೇ ಮಾಡ್ಕೊಂಡೆ. ಸೌಂಡು ಕಮ್ಮಿ ಕೊಡೋಲ್ಲ. ವಿಷ್ಣುವರ್ಧನ್ ಅವ್ರದ್ದು ಮೂವಿ ನೋಡ್ತಾ ಇದೆ. ಯಾವುದೋ ಓಲ್ಡ್ ಮೂವಿ, ಚೆನ್ನಾಗಿದೆ. ಆಲ್ಮೋಸ್ಟ್ ಓಲ್ಡ್ ಮೂವಿ ನೋಡೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ, ನ್ಯೂ ಮೂವಿಗೂ ಏನಂತಾರೆ, ನೀವು ಮೂವಿನೂ ನೋಡ್ತೀನಿ ಇಲ್ಲ ಅಂತಲ್ಲ. ಜಾಸ್ತಿ ಓಲ್ಡ್ ಮೂವೀಸ್ ಸಖತ್ತಾಗಿರುತ್ತೆ. ನಾವು ನೋಡದೇ ಇರೋ ಮೂವಿ ಎಲ್ಲ ನೋಡೋದು ಕೂತ್ಕೊಂಡಿವಾಗ. ಅವಾಗೆಲ್ಲ ನಾವು ನೋಡೇ ಇಲ್ಲ, ನಮ್ಗೆ ಐಡಿಯಾನೇ ಇರಲಿಲ್ಲ ಈ ಥರ ಮೂವಿಗಳು ಹೀಗೆ ಇದೆ ಅಂತ. ಸೊ
ಸೊ ಈ ಬೆಳಗ್ಗೆ ಬೇರೆ ಗೈಸ್ ಇದೊಂದು ಹಿಂಸೆ. ಇದು ಮುಚ್ಚಿಬಿಡ್ತೀನಿ. ಸೊ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಗೈಸ್. ಮತ್ತು ಇವಾಗ ಈವ್ನಿಂಗಿಂದ ನಾನು ಏನು ಮಾಡ್ತೀನಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಷ್ಟೇ, ಏನೂ ಇಲ್ಲ. ಚಿಕನ್ ಬಿರಿಯಾನಿ ಮಾಡೋದು ಹೇಗೆ, ಅಕಸ್ಮಾತ್ ನಾನೇನೋ ಚಿಕನ್ ಬಿರಿಯಾನಿ ಮಾಡಿದ್ರೆ ಅದು ನಾನು ಯಾವ ಥರ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನಾರ್ಮಲಾಗಿ ಕಬಾಬ್ ಯಾವ ಥರ ಮಾಡೋದು ಅಂತ ಅದನ್ನು ಶೇರ್ ಮಾಡ್ಕೊಳ್ತೀನಿ. ನನಗೆ ಕಬಾಬು ಮತ್ತು ಬಿರಿಯಾನಿ ಸಿಕ್ಕಾಪಟ್ಟೆ ಇಷ್ಟ. ನಾನು ಮಾಡೋ ಸ್ಟೈಲ್ ಇಷ್ಟ ನನಗೆ. ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಆಗುತ್ತೆ, ಬಟ್ ನನಗೆ ನಾನು ಮಾಡೋದು ಇಷ್ಟ. ಬಟ್ ಇನ್ನೊಂದೇನು ಅಂದರೆ ಬೇರೆಯವ್ರು ಮಾಡ್ಕೊಡೋದು ತಿನ್ನೋದಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ನಾವು ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇರೆಯವ್ರು ಮಾಡ್ಕೊಂಡು ಕೊಡ್ತಾರಲ್ಲ ಅದು ತಿನ್ನೋದಕ್ಕೆ ಇನ್ನೂ ಖುಷಿ. ಅವಾಗ ಇನ್ನೊಂದು ಸ್ವಲ್ಪ ಜಾಸ್ತಿ ತಿನ್ಬೋದು. ನಾವು ಮಾಡ್ಕೊಂಡು ತಿಂದಾಗ ಅದು ನಾವೇ ಮಾಡಿರ್ತೀವಲ್ವ, ಅವಾಗ ಒಂಥರ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್. ಸೊ ಅದೇ ಗೈಸ್ ನೋಡಿ, ಏನಾದರೂ ಬಂದರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀನಿ, ಆ ಥರ ಆಗುತ್ತೆ. ಹಾಗಾಗಿ ಬೇರೆಯವ್ರು ಯಾರಾದರೂ ಮಾಡಿಕೊಟ್ರೆ ಚೆನ್ನಾಗಿ ತಿಂದ್ಬಿಡೋದೆ ಅಲ್ವಾ ಮಕ್ಕಳೇ, ಚೆನ್ನಾಗಿ ತಿಂದ್ಬಿಡೋದೆ. ಸೊ ಇವತ್ತು ಚಿಕನ್ ಚೆನ್ನಾಗಿ ತಿಂದ್ಬಿಡೋದೆ ಗೈಸ್. ಚೆನ್ನಾಗಿ ತಿಂದ್ಬಿಟ್ಟು ಪಿಂಪಲ್ಸ್ಗಳನ್ನ ಬರ್ಸ್ಕೊಬಿಡೋದು ನಮ್ಮದು ಗೈಸ್. ನನ್ನ ಮಗಳು ಇವಾಗ ಏನು ಮಾಡಿದಾಳೆ ಗೊತ್ತಾ, ನನ್ನ ಮಕ್ಕ ತೊಳೆಯೋಕ್ಕೆ ಅಂತ ವಾಶ್ರೂಮ್ಗೆ ಹೋಗಿದೆ ಕ್ರೀಮ್ ಎತ್ಕೊಳ್ಳೋಕ್ಕೆ, ಫೇಸ್ ವಾಶ್ ಎತ್ಕೊಳ್ಳೋಕ್ಕೆ. ಆ ಫೇಸ್ ವಾಶ್ನ ಏನು ಮಾಡಿದಾಳೆ ಅಂತ ಅವಳು ಬಾಯಲ್ಲಿ ಕೇಳಿಸ್ತೀನಿ. ಅವಳು ಏನು ಹೇಳ್ತಾಳೆ ಅವಾಗ ಗೊತ್ತಾಗತ್ತೆ ನೀವು. ಸೊ ನಾನೇ ಹೇಳ್ಬಿಟ್ರೆ ಚೆನ್ನಾಗಿರಲ್ಲ, ಮಜಾ ಇರಲ್ಲ. ಅವಳ ಬಾಯಲ್ಲಿ ಕೇಳಿಸ್ತೀನಿ. ಸೊ ಇರಿ ನೋಡೋಣ ಅವಳು ಏನು ಹೇಳ್ತಾಳೆ ಅಂತ. ಸೊ ನಾನಿನ್ನೂ ಏನು ಕೇಳಿಲ್ಲ ಅವಳನ್ನ, ನೀನು ಏನು ಮಾಡಿದೆ ಏನು ಇರ್ತ ಅಂತ. ಸೊ ಅವಳು ಹೊರಗಡೆ ಆಟ ಆಡ್ತಾ ಇದ್ದಾಳೆ ಏನು ಈಚೆ. ನಾನು ಅವಳ ಬಾಯಲ್ಲಿ ಏನು ಅಂದರೆ ಅವಳ ಬಾಯಲ್ಲಿ ಅಂತೀನಿ ಅವಳು ಏನು ಅವ್ರಿಗೆ ಅಂದರೆ ಏನು ಅವಳು ಏನು ಯಾವ ಥರ ರೀಸನ್ ಕೊಡ್ತಾಳೆ ಅಂತ ಇವಾಗ ಗೊತ್ತಾಗುತ್ತೆ. ಕೊನೆ ಫೇಸ್ ವಾಶ್ಗೆ ಫುಲ್ಲು ನೀರು ಹಾಕಿ ಇಟ್ಬಿಟ್ಟಿದ್ದಾಳೆ ಆಯಿತಾ. ಅದು ಫುಲ್ಲು ನಾನು ಓಪನ್ ಮಾಡಿದ ತಕ್ಷಣ ವಾಟರೇ ಬಂದುಬಿಟ್ಟಿದೆ. ಅದು ನಾನು ಇನ್ನೂ ಕೇಳಿಲ್ಲ ಅವಳು, ಇಲ್ಲಾಂದರೆ ಅವಳು ಏನಾದರೂ ಒಂದು ಹೇಳ್ಬಿಡ್ತಾಳೆ. ಅದಕ್ಕೆ ನಿಮ್ಮ ಮುಂದೆ ನಾನು ಅವಳು ಬಾಯಿ ಫುಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡಿ ಅವಳು ಏನು ಹೇಳ್ತಾರೆ ಅಂತ. ದೃಷ್ಟಿ ಬೈರಿ ಒಂದು ನಿಮಿಷ ಬಾಯ್ರಿ, ನಿನ್ನೇನು ಕೇಳಬೇಕು ಬಾಯ್ಲಿ ನಾನು ಬಾಯ್ಲಿ. ಸೊ ಗೈಸ್ ಇದು ಒಂದು ನಿಮಿಷ ನೋಡಿ, ಅಲ್ಲಿ ನಡೀರಿ, ಬೆಳಕಿಲ್ಲ ಬನ್ನಿ. ನಿಂತ್ಕೊಳ್ಳಿ. ಸೊ ಇದಕ್ಕೆ ಏನು ಮಾಡಿದ್ಯಾ ನೀನು? ನೀರು ಹಾಕಿದೆ. ಹಾಂ ಅದು ನೀರು ಹಾಕಿದೆ, ಏನು ಮಾಡ್ತಿಲ್ಲ. ಏನು ಮಾಡಿಲ್ಲ ಇದಕ್ಕೆ. ಏನು ಮಾಡಲಿಲ್ವ ಇದಕ್ಕೆ? ನೀರು ಹಾಕಿದೆ ಅಷ್ಟೇ. ನೀರು ಯಾಕೆ ಹಾಕ್ತಾರೆ ಇದಕ್ಕೆ? ಇದು ಇನ್ನು ಚೆಕ್ ಮಾಡಿ. ಯಾಕೆ ಚೆಕ್ ಮಾಡಬೇಕು? ಅದ್ರೊಳಗೆ ನೀರು ಹಾಕು ಅಂತ ಯಾರು ಹೇಳಿದ್ರು ನಿನಗೆ? ಸುಮ್ಮನೆ ಇದು ಹೊಸದು ಇವಾಗ. ಏನು ಸುಮ್ಮನೆ ನೀನು ನೀರು ಹಾಕು ಅಂತ ಯಾರು ಹೇಳಿದ್ರು? ಬಾಯ್ಲಿ ಒಂದು ನಿಮಿಷ ಬಾಯ್ಲಿ. ನೋಡಿ ಗೈಸ್ ಯಾವ ಥರ ತಪ್ಪಿಸ್ಕೋಗ್ತಿದ್ದಾಳೆ. ಬಾಯ್ಲಿ ಒಂದು ನಿಮಿಷ. ಆಮೇಲೆ ಇನ್ನೊಂದೇನು ಗೊತ್ತಾ, ಅವಳು ತಪ್ಪು ಮಾಡಿಬಿಟ್ಟು ಕಳ್ಳನ ಥರ ಹೋಗಿ ಹೌಚ್ಕೊಳ್ಳೋದು ಅಂದರೆ ಇದೊಂದು ಪ್ಲೇಸ್ ಇದೆ ಅವಳದು. ಕಳ್ಳಿ ಥರ ಹೋಗಿ ಈ ಸಂದಿಗೆ ಹೌಚ್ಕೊಂಬಿಡ್ತಾಳೆ. ಅಲ್ಲಿ ಒಂದು ಚೂರು ಗೊತ್ತಾಗೋದಿಲ್ಲ ಗೈಸ್. ಇಲ್ಲಿ ಕೂತಿದ್ದಾಳೆ, ಏನು ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಲ್ಲ. ನಾವು ಫುಲ್ಲು ಮನೆಯೆಲ್ಲ ಹುಡ್ಕೋದವಾಗ. ಬಾಯ್ಲಿ ಬೇಗ ಬಾಯ್ಲಿ ನೋಡಿದ್ರೆ ಗೈಸ್ ಅವಳು ಬಾಯಿಂದ ಯಾವ ಥರ ಬಂತು ಅಂತ. ನೀರು ಹಾಕಿದ್ದೀನಿ ಅಂತ. ನೀರು ಯಾವ ಥರ ಇದೇ ಫಸ್ಟ್ ಟೈಮ್ ಅಂತ ಅಲ್ಲ ಇವಳ್ದು ನನಗೆ ಈ ಥರ ಏನು ನಂದು ಐಟಮ್ಸ್ ಹಾಳು ಮಾಡಿರೋದು. ತುಂಬ ಲಿಪ್ಸ್ಟಿಕ್ಕಿಂದ ಕ್ರೀಮಿಂದ ಪ್ರತಿಯೊಂದು ಇದೇ ಥರನೇ ಮಾಡಿದ್ದಾಳೆ. ಗೊತ್ತಿಲ್ದಿರೋ ಥರ ಹೋಗೋದು. ಮತ್ತು ಇನ್ನೊಂದು ನಮ್ಮದು ಮೊದಲಿದ್ದು ಹಳೆ ಮನೆಗೆ ಅಲ್ಲಿ ಹೋಗಿ ಕಬಳೊಳಗೆ ಕುತ್ಕೊಂಡ್ಬಿಟ್ಟಿದ್ದ ಗೈಸ್. ಫುಲ್ಲು ಆಗ ಎಲ್ಲ ರೀಸೆಂಟಾಗಿ ತೊಗೊಂಡಿರೋ ಕ್ರೀಮ್ಗಳನ್ನ ತೊಗೊಳೋದು ಫುಲ್ಲು ಮಕ್ಕಕ್ಕೆ ಹೆಚ್ಕೊಳ್ಳೋದು, ಕೈಗೆ ಬಾಡಿ ಲೋಷನ್ ಥರ ಹಚ್ಕೊಳ್ಳೋದು, ಆ ಥರ ಎಲ್ಲ ಮಾಡಿಬಿಟ್ಟಿದ್ದಾಳೆ. ನಾವು ಫುಲ್ ಹೊಸ ಐಟಮ್ ಅಂದರೆ ಅವಾಗ ತಂದಿರೋ ಐಟಮ್ಸೇ ಹೊಸದು. ಆ ಥರ ಮಾಡಿಕ್ಕಿದ್ದಾಳೆ ನೋಡಿ. ಇವಾಗ ಕೇಳಿದ್ರೆ ನೀರು ತುಂಬಿದ್ದೀನಿ, ಏನೂ ಆಗಿಲ್ಲ, ಏನೂ ಇಲ್ಲ, ಹಂಗೆ ಇದೆ. ಶೇಕ್ ಮಾಡ್ಕೊಳ್ಳೋದು ಅಂತೆ ನೋಡಿ. ಇದೇನು ಮಿಲ್ಕ್ ಶೇಕ್ ಇದು, ಶೇಕ್ ಮಾಡ್ಕೊಂಡು ಕುಡಿಯೋಕ್ಕೆ. ಹೊಡೆದ್ರೆ ಒದೆ ತಿಂತಾಳೆ, ಅದಕ್ಕೆ ಸುಮ್ಮನೆ ಹೋಗೋದು, ಇನ್ನೇನು ಮಾಡೋಕ್ಕಾಗಲ್ಲ. ಸೊ ಇಲ್ಲಿ ಮಕ್ಕಳ ಕಥೆನೇ ಇಷ್ಟೇ. ಬಾಯ್ಲಿದ್ರು ಅಷ್ಟೇ ನೋಡಿ. ಕೆಳಕೋಗಿದ್ದಾಳೆ ಆಗಲೇ ಕೆಳಕೊಡೋಗ್ತಿದ್ದಾಳೆ. ಆಲ್ರೆಡಿ ನೋಡು ಹೇಳ್ತಾ ಇದ್ದೀನಿ, ರೋಡ್ ಸೈಡು ಕಂಪ್ಲೇಂಟ್ ಇದೆ ಗೈಸ್. ಇನ್ನೊಂದೇನು ಗೊತ್ತಾ ಗೈಸ್, ಬನ್ನಿ ತೋರಿಸ್ತೀನಿ ನಿಮಗೆ. ನಮ್ಮದು ರೂಮಲ್ಲಿ ಬಾಲ್ಕನಿ ಇದೆಯಲ್ಲ, ನಮ್ಮದು ರೂಮಲ್ಲಿ ಬಾಲ್ಕನಿ ಇದೆ ಆಯಿತಾ. ಆ ಬಾಲ್ಕನಿ ಎಡ್ಜಿದೆ ನೋಡಿ, ಮೇಲ್ಗಡೆ ಎಡ್ಜು. ಆ ಎಡ್ಜ್ ಮೇಲೆ ಇಲ್ಲಿ ಈ ಸೈಡ್ ಹೋಗೋಲ್ಲ, ಇಲ್ಲಿ ನಿಂತ್ಕೊಳ್ಳೋದು, ಅಲ್ಲಿ ನಿಂತ್ಕೊಳ್ಳೋದು, ಹಿಂಗೆ ನಿಂತ್ಕೊಂಡು ಇದ್ರ ಮೇಲೆ ನಿಂತ್ಕೊಂಡು ಹಿಂಗೆ ಬಂದು ಈ ಥರ ಇಣಕ್ಕೆ ನೋಡೋದು. ಫುಲ್ಲು ಈ ಏರಿಯಾದಲ್ಲಿರೋರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ ಲೇಡೀಸ್ಗಳು. ಆ ಮೇಲ್ಗಡೆ ಇರೋ ಟಾಪ್ ಮೇಲಿರೋ ಮಗು ಮೇಲೆ ನಿಂತ್ಕೊಂಡು ಎಗ್ರಿ ನೋಡುತ್ತೆ ಅಂತ. ಅದು ಇನ್ನೊಂದೇನು ಅಂದರೆ ಗೈಸ್, ಕೆಳಗಡೆ ಆಟ ಆಡೋಕ್ಕೆ ಬಿಡಲ್ಲ. ಈ ಥರ ಹುಡುಗರು ಆಟ ಆಡ್ತಾರಲ್ವ, ಅವಳಿಗೆ ಅಲ್ಲಿಗೆ ಹೋಗಬೇಕು ಅನ್ನೋದು ಒಂದು ಪಾಪ ಇದಾಗೋಗಿದೆ ಅವಳಿಗೆ. ನಾನು ಅಲ್ಲಿ ಬಿಡಲ್ವಲ್ಲ, ಹಾಗಾಗಿ ಅವಳು ಅಲ್ಲಿಗೆ ಹೋಗಬೇಕು ಅಂದರೆ ನಮಗೆ ಅಂದರೆ ಗಾಡಿಗಳು ಓಡಾಡುತ್ತೆ, ಅದೊಂದು ಭಯ. ಮತ್ತು ಏರ್ಟೆಲ್ ಅಲ್ಲೆಲ್ಲ ಹೊಂಟೋಗ್ಬಿಡ್ತಾಳೆ. ನಂಗೆ ಅದೊಂದು ಭಯ ಇದೆ. ಅದಕ್ಕೋಸ್ಕರ ನಾನು ಈಜೆ ಬಿಡೋಕ್ಕೆ ಹಿಂದೆ ನೋಡ್ತೀನಿ.
ನನಗೇನಿಲ್ಲ ಆಟ ಆಡಲಿ ಅಂತ ಏನಿಲ್ಲ. ಅವಳು ಜಾಸ್ತಿ ಇಲ್ಲಿ ವೆಹಿಕಲ್ ಬರೋದು ನೋಡೋದಿಲ್ಲ. ಕುಣ್ಕೊಂಡು ಡ್ಯಾನ್ಸ್ ಹೊಡ್ಕೊಂಡು ಹೋಗ್ತಾಳೆ. ಅದೊಂದು ಭಯ ನನಗೆ. ಅದಕ್ಕೋಸ್ಕರ ನಾನು ಕೆಳಗಡೆ ಆಟಾಡೋಕ್ಕೆ ಬಿಡೋದೇ ಇಲ್ಲ. ಅದಕ್ಕೆ ಕೆಳಗಡೆ ಆಟಾಡೋಕ್ಕೆ ಬಿಡಲ್ಲ ಅಂದ್ಬಿಟ್ಟು ಇಲ್ಲಿ ಬಂದು ಪಾಪ ನಿಂತ್ಕೊಂಡು ನೋಡ್ತಾಳಲ್ಲ ಅದು ಮೇಲೆ ಹಿಂದೆ ನೋಡ್ತಾಳಲ್ಲ ಅದು ಎಲ್ರಿಗೂ ಭಯ ಏನಾದರೂ ಸ್ಲಿಪ್ ಆಗಿಬಿಟ್ರೆ ಅಂತ ಎಲ್ಲ ಆಲ್ಮೋಸ್ಟ್ ಈ ಏರಿಯಾದಲ್ಲಿರೋರೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಲೇಡೀಸ್ಗಳು ಓನರ್ಗೆ ಹೇಳಿದಾರಾ ಅವ್ರ ಓನರು ಈ ಥರ ಎಲ್ಲರೂ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನೋಡಿ ಹಾಗೆ ಹೇಗೆ ಅಂತ ಅವರು. ಸೊ ಅದಕ್ಕೂ ಓಕೆ ಆಯಿತು, ನಾನು ಇನ್ಮೇಲೆ ಹೇಳ್ತೀನಿ, ಭಯ ಇರ್ತೀನಿ ಅಂತಂದೆ. ಗಾಯ್ಸ್ ನೋಡಿ ನನ್ನ ಬ್ಯಾಕ್ ಸೈಡ್ ವ್ಯೂ ಹೆಂಗಿದೆ, ವ್ಯೂ ಚೆನ್ನಾಗಿದೆಲ್ಲ. ಇಲ್ಲಿ ಹಿಂಗೆ ಬಂದು ನಿಂತ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತಿದೆ ಗಾಯ್ಸ್. ಮೇಲ್ಗಡೆ ಮೋಡ ನೋಡಿ ಸಖತ್ತಾಗಿದೆ. ಮಳೆ ಬಂದುಬಿಟ್ರೆ ಅಂತೂ ನಾನು ಮೋಡ ಕಡೆ ತಿರ್ಸೋದು ನಾನು ಫುಲ್ ಬ್ಲ್ಯಾಕಾಗಿ ಕಾಣಿಸ್ತಿದ್ದೆ. ಆಲ್ಮೋಸ್ಟ್ ಹೇಳ್ಬೇಕು ನಾನು ಬ್ಲ್ಯಾಕೆ ಅಂತ ಇದಿಲ್ಲ. ಸೊ ಹಿಂಗಿಂದ ನೋಡಿದ್ರೆ ಈ ಥರ. ಸೊ ನೋಡಿ ಈ ಥರ ಕಂಪ್ಲೇಂಟು ಗೈಸ್ ನನ್ನ ಮಗಳದೊಂದು. ಏನು ಮಾಡೋದು ಏನು ಬಿಡೋದು ಒಂದು ಗೊತ್ತಿಲ್ಲ. ನೋಡೋಣ. ಅವಳಿಗೆ ಎಷ್ಟೇ ಬೈದರು ಎಷ್ಟೇ ಇದು ಮಾಡಿದ್ರು ಅವಳು ಕೇರೇ ಮಾಡಲ್ಲ. ನೀನು ಎಷ್ಟೇ ಹೇಳ್ಕೊ ನಾನು ತಲೆಗೆ ಹಾಕೊಳ್ಳೋದಿಲ್ಲ ಅಂದ್ಬಿಟ್ಟು ಇಟ್ಕೊಳ್ದೆ ಓಡ್ತಾ ಇರ್ತಾಳೆ. ಸೊ ಇದೊಂದು ಏನು ಮಾಡೋದು ಅವಳು. ಇವಾಗ ಹೊರಗಡೆ ಬಿಟ್ಟಿದ್ದೀನಿ, ಹೊರಗಡೆ ಆಡ್ತಾ ಇದ್ದಾಳ, ಆಡೋದಿಲ್ಲ ಅವಳು. ಸೈಲೆಂಟಾಗಂತೂ ಆಡೋದಿಲ್ಲ. ಬೇಕಂತ ಅಲ್ಲಿಗೆ ಹೋಗೋದು, ಕೆಳಗೆ ಕೆಳಗಡೆ ಬಾಲ್ ಎಸೆಯೋದು, ಅಮ್ಮ ಅಲ್ಲಿ ಬಿದ್ದೋಯ್ತು ಇಲ್ಲಿ ಬಿದ್ದೋಯ್ತು ಅಂತ ಹೋಗಿ ಎತ್ಕೊಂಡ್ಬರ್ತೀನಿ ಅಂತ ಹೋಗೋದು, ಕೆಳಗಡೆ ಹೋಗಿ ಅವ್ರು ನೋಡ್ತಾಳೆ ಆಡ್ತಾಳೆ. ಆಡುವಂತೆ ನಾನು ಏನು ಆಡಬೇಡ ಅಂತ ಏನು ಹೇಳೋಕ್ಕೆ ಹೋಗಲ್ಲ. ಇದೆ ಗಾಡಿಗಳದ್ದು ವೆಹಿಕಲ್ಸ್ ಬರುತ್ತೆ, ಅದೊಂದು ಪ್ರಾಬ್ಲಮ್ಮು. ಆರೋಂತು ವೆಹಿಕಲ್ಸ್ಗಳವ್ರಂತೂ ಅವ್ರು ನಮಗೆ ಬೈತಾರೆ ಅವಾಗ, ಮಕ್ಕಳನ್ನ ಕರೆಕ್ಟಾಗಿ ನೋಡ್ಕೊಳ್ರಿ, ಯಾಕೆ ರೋಡ್ ಬಿಡ್ತೀರಾ ಅಂತ. ಹಂಗೂ ಅಂತಾರೆ ಹಿಂಗೂ ಅಂತಾರೆ. ಈಗ ಆಟಾಡಕ್ಕೆ ಬಿಟ್ಟಿಲ್ಲ ಅಂದರೆ ಆಟಾಡಕ್ಕೆ ಬಿಡಲ್ರಿ, ಯಾಕ್ರಿ ಆಗ್ರಿ ಈಗ್ರಿ ಅಂತ ಅವಾಗ ಬೈತಾರೆ. ಈ ಆಟಾಡಕ್ಕೆ ಬಿಟ್ಟಾಗ ಈ ವೆಹಿಕಲ್ಸದ್ದು ಅದೊಂದು ಬೈಗಳ ಕೇಳೋಕ್ಕೆ ಇಷ್ಟ ಆಗಲ್ಲ. ಸೊ ಮನೇಲಿ ಆಡೋಗ್ಬಿಟ್ಟು ನಾವು ಹಿಂಗೆ ಕೂಡ ಹಾಕೊಂಡು ಮನೇಲಿ ಆಡಿಸೋದು. ಏನು ಪಾಪ ಅವಳಿಗೆ ಬೋರ್ಗೆ ಹೊಂಟಿದೆ ಇಲ್ಲ ಅಂತಲ್ಲ. ಸೊ ಇಷ್ಟ ಗೈಸ್. ಡೋರ್ ಲಾಕ್ ಆಗೋಗಿದೆ ಗೈಸ್. ಬನ್ನಿ ನಿಮಗೆ ಪೂಜೆ ಮಾಡೋಣ ಅಂತ. ಸೊ ಇಷ್ಟ ಗೈಸ್. ಜಾಸ್ತಿ ವೀಡಿಯೋ ಮಾಡ್ತಾಯಿದ್ರೆ ನಾನು ಫುಲ್ ವೀಡಿಯೋ ಲಾಗ್ ಆಗೋಗುತ್ತೆ. ಹಾಗಾಗಿ ನಮ್ಮ ಹಸ್ಬೆಂಡ್ ಇನ್ನೂ ಚಿಕನ್ ತಂದಿಲ್ಲ. ಚಿಕನ್ ತಂದಮೇಲೆ ನಾನು ಕಂಟಿನ್ಯೂ ಮಾಡ್ತಿಲ್ಲ ವಿಷಯ ಗೈಸ್. ಓಕೆನಾ? ನಿಮಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡ್ತಿರೋ ಬಿಡ್ತಿರೋ ನಾನು ಅದಕ್ಕೆ ನಿಮಗೆ ಬಿಟ್ಟಿದ್ದು. ಬಟ್ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಓಕೆ ಗೈಸ್. ನನ್ನ ಮಗಳು ಮತ್ತೆ ಚೆಸ್ಟ್ ನೋಡಿ ಗೈಸ್. ತಿರ್ಗಾ ಅದು ಆ ಓನರು ಪಾಟ್ ಇಟ್ಟಿದ್ರು. ಆ ಪಾಟಲ್ಲಿ ಇದು ಮುಗ್ಗು ಬಂದಿತ್ತು ಇವತ್ತು. ಇದು ಓನರ್ದು ಪಾಟ್ಗಳು ಪೂರ್ತಿ. ಆ ಮುಗ್ಗನ್ನ ನೋಡಿ ಗೈಸ್ ಕಿತ್ಬಿಟ್ಟು ತಂದಿಲ್ಲಿ ಇದಕ್ಕಾಗಿ ನೆಟ್ಟಿದ್ದಾಳೆ. ಸೈಲೆಂಟಾಗಿ ನನ್ನ ಮಗಳು ಏನೋ ಸೈಲೆಂಟಾಗಿ ಮಾಡ್ತಾಯಿದ್ದಾಳೆ ಅಂದರೆ ಈ ಥರ ಸೈಲೆಂಟ್ ಮಾಡ್ತಿದ್ದಾಳೆ ನೋಡಿ. ಉಚ್ಕೊಂಡಿದ್ದಾಳೆ ಗೈಸ್. ನಾನು ಅಷ್ಟು ಏನೋ ಅಡುಗೆಗೆ ಅಂದ್ಬಿಟ್ಟು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೆ, ಕಾಣಿಸ್ತಾ ಇಲ್ಲ. ಅದು ಬೆಳ್ಳುಳ್ಳಿ ಬಿಡಿಸ್ಕೊತಾ ಇದ್ದೆ ನೋಡಿ ಗೈಸ್. ಬಾ ನೀನು ಅಡಿ ಒಳಗೆ ಬಾ. ಇಲ್ಲ ನೀನು ಬಾ, ನೀನು ಜಾಸ್ತಿ ಆಗಿದೆ ಬಾ. ಹೆಂಗಿದೆ ಗೊತ್ತಾ, ಹುಚ್ಚಿ ಇದ್ದಂಗಿದೆಯಾ, ತಲೆ ಬಚ್ಕೊಳ್ದೆ ಬಾ. ಬಂದ್ಬಿಡು ದೃಷ್ಟಿ. ಸೊ ಇರಿ ಗೈಸ್ ಒಂದು ನಿಮಿಷ, ಅವಳಿಗೆ ಕ್ಲಾಸ್ ತಗೋತೀನಿ. ಒಳಗಡೆ ಹೋಗ್ಬಿಟ್ಟು ಕ್ಲಾಸ್ ತಗೋತೀನಿ. ಆಗ್ತಿದೆ 6:30 ಆಗ್ತಿದೆ ಟೈಮು. ನೋಡಿ ಯಾವ ಥರ ಆಟ ಆಡ್ತಾಯಿದ್ದಾರೆ ಅವ್ರು ನೋಡಿದ್ರೆ. ನಿಜ ಬೈತಾರೆ ಗೈಸ್ ಅವರು. ನನ್ನಂಗೆ ಗಿಡಗಳು ತುಂಬ ಗಿಡಗಳಂದರೆ ಅವ್ರಿಗೂ ಇಷ್ಟ, ನನಗೂ ಇಷ್ಟ ಗೈಸ್. ಅಂದ್ಬಿಟ್ಟು ನನಗೊಂದು ದಳ ಕೀಳಕ್ಕೆ ಇಷ್ಟ ಆಗಲ್ಲ. ಅವ್ರು ಏನಾದರೂ ನೋಡ್ಬಿಟ್ರೆ ನೋಡಿ ಗೈಸ್ ಪೂರ್ತಿ ಮುಗ್ಗೆಲ್ಲ ಕಿತ್ಬಿಟ್ಟಿದ್ದಾರೆ ಗೈಸ್. ನೋಡಿದ್ರೆ ನಿಜ ಬೈತಾರೆ ಗೈಸ್ ಅವರು. ನಿಜವಾಗ್ಲೂ ಪಾಪ ಬೈಯಲ್ಲ ಪಾಪ, ಎದುರುಗಡೆ ಯಾರೂ ಬೈಯೋದಿಲ್ಲ. ಬಟ್ ಅವರು ಒಳಗಡೆ ಮನಸ್ಸಲ್ಲಿ ಏನಾದರೂ ಅಂದ್ಕೊತಾರೆ. ಅವ್ರು ಕಾಣಿಸ್ತಿರೋ ಥರ ಕಸಕ್ಕಾಕ್ಬಿಡ್ತೀನಿ. ನೋಡಿದ್ರೆ ನಿಜ ಬೈಕೊತಾರೆ ಯಾರೋ ಕಿತ್ಬಿಟ್ಟಿದ್ದಾರೆ ಅಂತ. ಹೇಳು ನೀನು ಅಷ್ಟು ಭಯ ಹೇಳು, ಯಾಕೆ ಹೋಗಬೇಕು? ಹಾಂ ಯಾಕೆ ಏನು ಬೇಡ ನೋಡಿ ಗೈಸ್. ನಾನು ಬೆಳ್ಳುಳ್ಳಿ ಬಿಡಿಸ್ತಾ ಇದ್ದೆ. ಏನನ್ನ ಗೈಸ್ ಈ ಥರ ನಾನು ಒಳಗಡೆ ಕುತ್ಕೊಂಡು ಏನಾರು ಮಾಡ್ತಾಯಿದ್ರೆ ಈ ಥರ ಏನಾದರೂ ಒಂದು ಹಿಂಸೆ ಕೊಡ್ತಾಳೆ. ಏನಾದರೂ ನೋಡಿ ಹುಚ್ಚಿ ಇದ್ದಂಗೆ ಅವಳೆ. ಆ ತಲೆ ಹೇರ್ ರಿಬ್ಬನ್ ಹಾಕಿದ್ರೆ ರಿಬ್ಬನ್ ಹಾಕೊಳ್ಳೋದಿಲ್ಲ, ಕಿತ್ ಎಸೆಯೋದು, ಈ ಥರ ಎಲ್ಲ ಮಾಡೋದು ನೋಡಿ. ಇವಾಗ ನಂಗೆ ನಿಜ ನಿಮ್ಗೆ ತೋರ್ಸೋಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ಗೈಸ್ ಅವ್ಳು ಬೈರಿ ಗೈಸ್, ನಿಜವಾಗ್ಲೂ ಬೈರಿ ಅಂತ. ನಿಜ ಎದುರಿಸಿ ಈ ಥರ ನೀನು ಮಾಡಿದ್ರೆ ನೆಕ್ಸ್ಟ್ ಟೈಮು ಸರಿ ಇರಲ್ಲ. ನಿಜ ಪ್ಲೇನ್ ಫ್ಲವರ್ ನೋಡಿ ಗೈಸ್. ಫ್ಲವರ್ ಬರಲಿಲ್ಲ ಅಂದಿದ ತಕ್ಷಣ ನಾವು ಕಿತ್ತಾಕ್ಬೇಕು ಅದನ್ನು. ಮುಗ್ಗು ಕಿತ್ತಾಕ್ತಾರ ಫ್ಲವರ್ ಬಂದಿಲ್ಲ ಅಂದ್ಬಿಟ್ಟು. ಅದು ಮುಗ್ಗು ತಾನೇ ಹರಡ್ತಾ ಇತ್ತು ಇವತ್ತು ನೈಟು. ಅಪ್ಪ ಬರಲಿರು. ನಾನು ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಗೈಸ್. ಈರುಳ್ಳಿ ಕಟ್ ಮಾಡ್ಕೋಬೇಕಿತ್ತು. ಅಷ್ಟರಲ್ಲಿ ಇವಳು ಸದ್ದಿಲ್ದಂಗೆ ಸೌಂಡ್ ಇಲ್ದಂಗೆ ಏನೇನೋ ಮಾಡ್ತಾ ಇದ್ಲಲ್ಲ. ನಂಗೆ ಆಗಲೇ ಡೌಟ್ ಬಂತು, ಇವಳು ಏನೋ ಕ್ರಿಮಿನಲ್ ಕೆಲಸ ಮಾಡ್ತಾ ಇದ್ದಾಳೆ ಅಂತ. ನೋಡಿದ್ರೆ ಈ ಥರ ಕ್ರಿಮಿನಲ್ ಕೆಲಸ. ದೃಷ್ಟಿ ಬಾಯಿಲಿ ಅಂದರೆ ಏನೂ ಇಲ್ಲ ಅನ್ಕೊಂಡ್ಬಂದು. ಆವಾಗಲೇ ಡೌಟ್ ಬಂತು, ಏನಿಲ್ಲ ಅನ್ನೋ ಪದದ ಹಿಂದೆ ಅರ್ಥ ಇದೆ ಅನ್ನೋ ಥರ ಅಂದ್ಕೊಂಡು ಹೋಗಿ ನೋಡಿದ್ರೆ ಫುಲ್ ಆ ಪಾಟ್ಗೆ ಆ ಥರ ಮಾಡಿದ್ವಿ. ನೋಡ್ಬಿಟ್ಟು ಕಾಡು ಕಳಿಸ್ಬಿಡೋದು. ಕಾಡಿಗೆ ಹೋಗ್ತೀಯಾ? ಹಾಂ ಹೋಗು. ಇಷ್ಟೇ ಗೈಸ್. ಇನ್ನು ಮುಂದಕ್ಕೆ ನಾನೇನು ಹೇಳಕ್ಕೆ ಹೋಗಲ್ಲ ನೋಡಿ. ಅವಳದ್ದು ಯಾವ ಥರ ಅಷ್ಟೇ ಗೈಸ್. ನಮ್ಮನೆ ಫೈನಲಿ ಚಿಕನ್ ಬಂತು ಗೈಸ್.
ಚಿಕನ್ ತಗೊಳ್ತಾರೆ. ಚಿಕನ್ ಕಬಾಬು ಮತ್ತು ಬಿರಿಯಾನಿ ಎರಡೇ ಮಾಡೋದು ನಾನು. ಇದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬಿರಿಯಾನಿಗೆ ಅಂತ ಎರಡು, ಮತ್ತು ಇದು ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ. ಇನ್ನು ಶುಂಠಿ ಒಣಮೆಣ್ಸಿನ್ಕಾಯಿ ಎಲ್ಲ ತೊಗೋಬೇಕು. ಇಷ್ಟು ನಾನು ಫ್ರೈ ಮಾಡ್ಕೊತೀನಿ ಇವಾಗ. ಸೊ ಈ ಫಸ್ಟ್ ಅದನ್ನು ರೆಡಿ ಮಾಡ್ಕೊಳ್ತೀನಿ ಗೈಸ್. ಏನದು ಗೈಸ್, ನಾನು ಬಿರಿಯಾನಿಗೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಾಯಿತು. ಈಗ ಬಿರಿಯಾನಿ ಫ್ರೈ ಅಂದರೆ ಬಿರಿಯಾನಿಗೆ ಮೊದಲೇ ನಾನು ಮಸಾಲ ರುಬ್ಕೊಳ್ತೀನಿ. ಮಸಾಲ ರುಬ್ಕೊಳ್ಳೋಕ್ಕೆ ಫ್ರೈ ಮಾಡ್ಕೊತೀನಿ. ಏನು ಶುಂಠಿ ಒಂದು ಕಾಲು ಇಂಚ್ ತೊಗೊಂಡಿದ್ದೀನಿ. ಶುಂಠಿ, ಬೆಳ್ಳುಳ್ಳಿ ಮತ್ತು ಒಂದು ಈರುಳ್ಳಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಮತ್ತು ಟೊಮೆಟೊ ತೊಗೊಂಡಿದ್ದೀನಿ. ಸೊ ಇಷ್ಟೇ ನಾನು ಬಿರಿಯಾನಿಗೆ ಯೂಸ್ ಮಾಡ್ಕೊಳ್ಳೋದು. ಸೊ ಇದನ್ನು ಫ್ರೈ ಮಾಡ್ಕೊಳ್ಳೋಕೆ ಮುಂಚೆ ನಾನು ಫಸ್ಟ್ ಇವಾಗ ಕಬಾಬ್ಗೆ ಕಲಸಿಟ್ಕೊಂಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ನಾನು ಕಬಾಬ್ಗೆ ರೆಡಿ ಮಾಡ್ಕೊಂಬಿಡೋಣ. ಆಮೇಲೆ ಅದನ್ನು ಬೇಕಾದ್ರೆ ಮಾಡ್ಕೊಂಡ್ರೆ ಆಯಿತು. ಸೊ ಇವಾಗ ಫಸ್ಟು ಕಬಾಬ್ ರೆಡಿ ಮಾಡ್ಕೊಳ್ತೀನಿ. ಸೊ ಇವಾಗ ನಾನು ಕಬಾಬ್ ಕಲಿಸ್ಕೊಳ್ಳೋಕ್ಕೆ ಅಂತ ಕಾರ್ನ್ಫ್ಲವರು, ಉಪ್ಪು, ಚಿಲ್ಲಿ ಪುಡಿ, ಹಾಗೆ ಸ್ವಲ್ಪ ಎಳ್ಳು ಮತ್ತು ಕಬಾಬ್ ಪುಡಿ, ಕರಿಬೇವು ಹಾಕ್ಕೊಂಡಿದ್ದೀನಿ. ಆನಂತರ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮೊಟ್ಟೆ ಎಲ್ಲ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಅದು ಅಲ್ಲದೆ ನಮ್ಮ ಹಸ್ಬೆಂಡ್ ಈ ಸಲ ಕಬಾಬ್ ಪುಡಿ ಬೇರೆ ತಂದುಬಿಟ್ಟಿದ್ರು. ಸೊ ಬೇರೆ ಥರನೇ ಕಲರ್ ಇತ್ತು. ಸೊ ನಾನು ಫಸ್ಟ್ ಟೈಮ್ ಆ ಥರದ ಕಬಾಬ್ ಪುಡಿನ ಆ್ಯಡ್ ಮಾಡ್ಕೊಂಡು ಹಾಕೋತಾ ಇರೋದು. ಸೊ ಅದಕ್ಕೆ ಮೊಟ್ಟೆ ಮತ್ತು ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಫುಲ್ ಮಿಕ್ಸ್ ಮಾಡಿಕೊಂಡೆ. ಆನಂತರ ಕಬಾಬ್ನ ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಸೋರು ಹಾಕಾದ್ಮೇಲೆ ಮಿಕ್ಸ್ ಮಾಡ್ಕೋಬೇಕು. ಆ ನಂತರ ಅದನ್ನು ಒಂದು ಅರ್ಧ ಗಂಟೆ ಫ್ರಿಜ್ಗೆ ತಿಕ್ಕೋಬೇಕು. ಸೊ ಇವಾಗ ಬಿರಿಯಾನಿ ಮಾಡಲಿಕ್ಕೆ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಒಣಮೆಣ್ಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಇಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಆನಂತರ ಬಿರಿಯಾನಿಗೆ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ನಾನು ಮರಾಠಿ ಮೊಗ್ಗು, ಏಲಕ್ಕಿ, ಲವಂಗ, ಓಂಕಾಳು ಇಷ್ಟು ಹಾಕ್ಕೊಂಡು ಒಗ್ಗರಣೆಗೆ ಹಾಕ್ಕೊಂಡೆ. ಆನಂತರ ನಾನು 2 ಟೊಮೆಟೊ ತೊಗೊಂಡಿದ್ದೆ. 2 ಟೊಮೆಟೊನ ಸ್ಲೈಸಾಗಿ ಕಟ್ ಮಾಡಿಕೊಂಡು ಹಾಗೆ ಅದಕ್ಕೆ ಒಗ್ಗರಣೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು 5 ನಿಮಿಷ. ಆನಂತರ ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಫುಲ್ ಫ್ರೈ ಮಾಡಿಕೊಂಡೆ. ಅದಕ್ಕೆ ರುಚಿಗೆ ಅಂದರೆ ಲೈಟಾಗಿ ಉಪ್ಪು ಹಾಕ್ಕೋಬೇಕು. ಸೊ ಬೇಕಂದರೆ ಟೊಮೆಟೊ ಚೆನ್ನಾಗಿ ಮ್ಯಾಶ್ ಆಗೋಕ್ಕೋಸ್ಕರ ಆದರೂ ಉಪ್ಪು ಹಾಕ್ಕೋಬೇಕು. ಲಾಸ್ಟಿಗೆ ಬೇಕಾದ್ರೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ಹಾಗೆ ನಾನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಸ್ವಲ್ಪ ಫ್ರೈಗೆ ಜೊತೆಗೆ ಆ್ಯಡ್ ಮಾಡಿಕೊಂಡೆ. ಆ ನಂತರ ನಾನು ಏನು ಚಿಕನ್ ತೊಳೆದಿಟ್ಕೊಂಡಿದ್ನೋ ಅದನ್ನು ಇವಾಗ ಒಂದು 3/4 kg ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ಅದಕ್ಕೆ ಕರೆಕ್ಟಾಗಿ ನಾವು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಉಪ್ಪೆಲ್ಲ ಚೆನ್ನಾಗಿ ಉಪ್ಪೆಲ್ಲ ಚೆನ್ನಾಗಿ ಚಿಕನ್ನ ಹುರ್ಕೊಬೇಕು. ಆ ನಂತರ ನಮ್ಮದು ಬಿರಿಯಾನಿ ಪುಡಿ ಏನಿದೆಯೋ ಅದನ್ನು ಸಹ ನಮಗೆ ಇಲ್ಲಿ ಎಷ್ಟು ಬೇಕೋ ಅಷ್ಟು ಲಿಮಿಟಲ್ಲಿ ನಾನೊಂದು 2.5 ಸ್ಪೂನ್ ಅಷ್ಟು ಹಾಕ್ಕೊಂಡೆ. ಅದಾದಮೇಲೆ ಚೆನ್ನಾಗಿ ಅದೊಂದು 10-15 ನಿಮಿಷ ಫ್ರೈ ಮಾಡ್ಕೊಂಡಾದಮೇಲೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಏನಿತ್ತು ಅದನ್ನು ಕೂಡ ಹಾಕ್ಕೊಂಡು ಚಿಕನ್ ಜೊತೆಗೆ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ನಾವು ರುಬ್ಬಿಟ್ಕೊಂಡಿರುವಂಥ ಮಸಾಲಾನ ಕೂಡ ಆ್ಯಡ್ ಮಾಡ್ಕೊಂಡಾದಮೇಲೆ ಅದನ್ನು ಒಂದು 15 ನಿಮಿಷ ಅದು ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಅದಕ್ಕೆ ಫುಲ್ಲು ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೋಬೇಕು. ಆವಾಗ ಎಣ್ಣೆ ಬಿಟ್ಟಾಗ ಆವಾಗ ಗೊತ್ತಾಗುತ್ತೆ ಬಿರಿಯಾನಿ ಯಾವ ಥರ ಮಸಾಲ ಚಿಕನಲ್ಲಿ ಯಾವ ಥರ ಬೆಂದಿದೆ ಅಂತ ಗೊತ್ತಾಗುತ್ತೆ. ಸೊ ಚೆನ್ನಾಗಿ ಇದನ್ನು ಚಿಕನ್ನ ಮಸಾಲದಲ್ಲಿ ಬೇಯಿಸ್ಕೊಂಡ್ರೆ ಆವಾಗ ತುಂಬಾ ಉಪ್ಪು ಖಾರ ಹಿಡ್ದಿರುತ್ತೆ. ಸೊ ಹಾಗೆಯೇ ನಾನು ಅಕ್ಕಿನ ಒಂದು 4-5 ಗ್ಲಾಸ್ ಸಣ್ಣ ಗ್ಲಾಸಲ್ಲಿ ನಾನು ಹಾಕ್ಕೊಂಡಿದ್ದೆ ಒಂದು ಅಂದಾಜಿಗೆ ನಮ್ಗೆ ಎಷ್ಟು ಬೇಕಷ್ಟು. ಸೊ ಅದನ್ನು ಚೆನ್ನಾಗಿ ತೊಳ್ಕೊಂಡು ಹಾಕ್ಕೊಂಡಾದ್ಮೇಲೆ ಅದನ್ನು ಸಹ ನಾವು ಏನು ಚಿಕನ್ ಫ್ರೈ ಮಾಡ್ಕೊಂಡಿದ್ದೀವೋ ಅದರಲ್ಲಿ ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ಅದು ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಅಕ್ಕಿ ಜೊತೆಗೆ. ಸೊ ಹಾಗೆಯೇ ನಾನು ರುಬ್ಬಿರುವಂತಹ ಜಾರ್ಗೆ ನೀರು ಎಷ್ಟು ಬೇಕೋ ಅಷ್ಟು ಅದ್ರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಒಂದು 5 ನಿಮಿಷ ನೀರನ್ನ ಕ್ಯಾಪ್ ಹಾಕ್ತೇನೆ ಕುದಿಸ್ಕೋಬೇಕು. ಆಮೇಲೆ ಲಾಸ್ಟಲ್ಲಿ ಕ್ಯಾಪ್ ಹಾಕ್ಕೊಂಡು ಒಂದು ಕುಗ್ಗಿಸ್ಕೊಂಡೆ. ಸೊ ಹಾಗೆಯೇ ಪಕ್ಕದಲ್ಲೇ ನಾನು ಕಬಾಬ್ ಕೂಡ ಚೆನ್ನಾಗಿ ಮ್ಯಾರಿನೇಟ್ ಆಗಿತ್ತು. ಸೊ ಅದನ್ನು ಕೂಡ ಎತ್ಕೊಂಡು ಬೇಯಿಸ್ಕೊಂಡೆ. ಸೊ ಇದು ಕಲರೇ ಬೇರೆ ಥರ ಡಿಫ್ರೆಂಟಾಗಿ ಬಂದಿದೆ. ಸೊ ನಾರ್ಮಲಾಗಿ ಕಬಾಬ್ ಪುಡಿ ಬೇರೆ ನಾವು ತೊಗೊಳ್ಳೋದು. ಸೊ ಈ ಸಲ ನಮ್ಮ ಹಸ್ಬೆಂಡ್ ಬೇರೆ ಥರ ತಂದಿದ್ರು. ಫಸ್ಟ್ ಬೋಣಿ ನನ್ನ ಮಗಳದು ಹೇಗಿದೆ ಮಗಳೇ ರಿವ್ಯೂ? ಸೂಪರಾ? ಕಬಾಬ್ ಪುಡಿ ಬೇರೆ ಥರ ಕ್ರಿಸ್ಪಿಯಾಗಿದೆ. ಇಲ್ಲೊಬ್ರು ನೋಡಿ ಗೈಸ್ ಹೆಂಗೆ ತಿಂತಾ ಇದ್ದಾರೆ. ಈ ಎಣ್ಣೆ ಹೊಡಿಯೋರ್ಗೆ ಮಾತ್ರ ಸೂಪರ್ ಟೇಸ್ಟ್, ಖಾರವಾಗಿ ಸ್ಪೈಸಿಯಾಗಿದೆ. ಹೆಂಗಿದೆ ಲೋಕಿ? ಹೇಳು ಕಬಾಬ್ ಮಾತ್ರ ಅಲ್ಟಿಮೇಟ್ ಸೂಪರಾಗಿದೆ ಗೈಸ್. ಇದು ಬೇರೆ ಕಬಾಬ್ ಪುಡಿ, ಅದಕ್ಕೆ ಒಂಥರ ಟೇಸ್ಟ್ ಚೇಂಜ್. ಸೂಪರ್ ಇದೆ ಮಾತ್ರ, ಕಬಾಬ್ ಮಾತ್ರ ಸೂಪರ್ ಇದೆ. ಈ ಬಿರಿಯಾನಿ ಏನು ರೆಡಿಯಾಗಿದೆ. ಅದು ವಿಜಿಲ್ ಹೋಗಿದೆ ಗಾಯ್ಸ್. ನೋಡಿ ನಿಮಗೆ ತೋರ್ಸೋಕೆ ಕರೆಕ್ಟಾಗಿ ವಿಜಿಲ್ ಹೋಗಿದೆ. ವಾವ್ ನೋಡಿ ಗಾಯ್ಸ್, ಒಂದು ನಿಮಿಷ ಗಾಯ್ಸ್.
ಬಿರಿಯಾನಿ ಹೇಗಿದೆ ರಿವ್ಯೂ ಕೊಡೋಣ. ಒಂದು ನಿಮಿಷ ಗೈಸ್. ಬಿಸಿ ಇರೋದ್ರಿಂದ ಸ್ವಲ್ಪ ಮಿಕ್ಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ, ಆದರೂ ಸೂಪರಾಗಿ ಬಂದಿದೆ ಗೈಸ್. ಉಡಿ 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 ಈಗ ಫುಲ್ ಮಿಕ್ಸಿಂಗ್ ಆಗಿದೆ ಮಾತ್ರ. ಅದು ನಾವು ಮಸಾಲ ಟೈಮಲ್ಲಿ ಅಕ್ಕಿ ಹಾಕ್ಬಿಟ್ರೆ ಫುಲ್ ಮಿಕ್ಸ್ ಆಗಿಬಿಡುತ್ತೆ. ವಾವ್, ಸ್ವಲ್ಪ ಇದು ಆರಬೇಕು, ಬಿಸಿ ಬಿಸಿ ಇದೆ, ಸೂಪರ್ ಆಗಿದೆ. ಓಕೆ, ಬಿರಿಯಾನಿ ರೆಡಿ ಗಾಯ್ಸ್. ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ ಬಿರಿಯಾನಿನ. ಬಿಸಿ ಬಿಸಿ ಇದೆ ಮಾತ್ರ, ಬಿಸಿ ಬಿಸಿ ತಿನ್ಕೊಬಿಡೋದು ಇವಾಗ ಗೈಸ್. ಬನ್ನಿ ಗೈಸ್, ಕೊಟ್ಬಿಟ್ಟು ಬಂದ್ಬಿಡೋಣ. ಹೇಗಿದೆ? ಟೆನ್ 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 ಟೇಸ್ಟ್ ಹೇಳಿ. ಬಿಸಿ ಬಿಸಿ ಟೇಸ್ಟ್ ಹೇಳ್ಬೇಕು ಇವಾಗ. ಇದೊಂಥರ ಬೇರೆ ಥರ ರೆಸಿಪಿ ಮಾಡಿ. ಸರಿ ಸರಿ ಆಯಿತು, ಸಮಾಧಾನಾಗೆ ಹೇಳ್ತಾ ಇದ್ರು. ನನ್ನ ಮಗಳು ಕಬಾಬು 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 ಕಬಾಬು. ಓನರನ್ನು ಕೊಟ್ಬಿಡ್ಬೋದು. ಟೇಸ್ಟ್ ನೋಡ್ತೀನಿ, ಟೇಸ್ಟ್ ನೋಡಿದ್ರೆ ಕೇಳ್ದ ಹೇಗಿದೆ ಅಂತ ಕೇಳ್ದ ನೀನು? ಚೆನ್ನಾಗಿದೆ ಅಂತ. ನಾನು ಬೌಲ್ಗೆ ಹಾಕೊಂಡು ಎತ್ಕೋಬೋದು. ಪ್ಲೇಟೇ ಆ ಪ್ಲೇಟ್ ಒಂದು ಪೀಸ್ ತೊಗೊಂಡ್ರಾ? ಹಾಂ, ಒಂದು ಪೀಸ್. ಬಿಸಿ ಬಿಸಿ, ನಿಧಾನ ನಿಧಾನ ನಿಧಾನ. ಬಿರಿಯಾನಿ ಬಿರಿಯಾನಿ ಇದೀಗ ಗೈಸ್, ಇವ್ರು ರಿವ್ಯೂ ತಗೊಬಿಡೋಣ. ಕಬಾಬ್ ನೀರು ಅಲ್ಲೇ ಇದೆ ಗ್ಲಾಸಲ್ಲಿ. ಕಬಾಬ್ ಕೊಟ್ಬಿಡೋಣ, ಇಲ್ಲಾಂದರೆ ಅಷ್ಟೇ. ಟೆನ್ 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 ಟೆನ್. ಬಟ್ ಇದು ಬೇರೆ ಥರ ಕಲರ್ ಬಂದಿದೆ, ಇದು ಕಲರ್ ಚೇಂಜ್ ಇದೆ. ನಾರ್ಮಲ್ ನಾವು ಆಚಿನ ತೇಜುನ ನಾವು ಹಾಕೋದು ಕಬಾಬ್ ಪುಡಿಯೋದು ತೇಜು. ಹಾಂ, ಅದು ರೆಡ್ಗೆ ಬರುತ್ತೆ ಗೈಸ್. ಇದು ನೋಡಿ ಯಾವ ಕಲರ್ ಇದೆ ಅಂತ. ಇದೊಂಥರ ಬ್ಲ್ಯಾಕಾ, ಇದೊಂಥರ ಕಲರು, ಬಟ್ ಸಿಕ್ಕಾಪಟ್ಟೆ ಖಾರ, ಸ್ಪೈಸಿ. ಚೆನ್ನಾಗಿದೆ. ಇಲ್ಲೇಳು, ಅವ್ರಿಗೆ ಹೇಳು. ಚೆನ್ನಾಗಿದೆ. ಗೈಸ್ ಇವರೆಲ್ಲ ರಿವ್ಯೂ ಕೊಡಲ್ಲ ಚೆನ್ನಾಗಿ, ನಾನು ಕೊಡ್ತೀನಿ. ಬನ್ನಿ ಗೈಸ್, ನನ್ನ ಪ್ಲೇಟ್ಗೂ ಕಬಾಬ್ ಹಾಕು, ಒಂದೆರಡೇ ಎರಡು ಹಾಕು. ಸುಮ್ಮನೆ ಆಗಿ ಟೇಸ್ಟ್ ಅಂತ. ಖಾರನಾ? ಸೇಮ್ ಇದು ಇದ್ರದ್ದು ಅಂಬೂರ್ ಬಿರಿಯಾನಿನೋ ಅದು ಯಾವುದೋ ಬಿರಿಯಾನಿ ಥರ ಆಗಿದೆ ಗೈಸ್. ನಿಜವಾಗ್ಲೂ ಲಿಟ್ರಲಿ ಸೂಪರಾಗಿದೆ. ಟೇಸ್ಟ್ ಹೇಗಿದೆ ಗೊತ್ತಿಲ್ಲ, ಟೇಸ್ಟ್ ನೋಡಿಬಿಟ್ಟು ಈಗ ಹೇಳ್ತೀನಿ. ಮಾತ್ರ ನೋಡಿ ಪೀಸ್ ಮಾತ್ರ ಸಾಫ್ಟಾಗಿ, ಒಂದೇ ಕೂಗ್ ನಾನು ಕೂಗ್ಸಿರೋದು. ಇದು ಯಾವ ರೈಸ್ ಇದು ಯಾವ ರೈಸ್ ಹಾಕಿ? ಬುಲೆಟ್ ರೈಸಾ? ಇದು ಒಂದೇ ಕೂಗ್ಸಿರೋದು ಮಾತ್ರ. ಚಿಕನ್ಗೂ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿದೆ. ನಿಮಗೂ ಆಸೆ ಆಗ್ತದೆ ಅಲ್ವಾ? ಈ ರೆಸಿಪಿ ನೋಡ್ಕೊಂಡು ಮಾಡ್ಕೊಳ್ಳಿ ಗೈಸ್, ಸೂಪರ್ ಟೇಸ್ಟು, ಸಖತ್ತಾಗಿದೆ. ಸೂಪರ್ ಸೂಪರ್. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆಯಾ? ಖಾರ ಖಾರ ಸೂಪರ್ ಆಗಿದೆ. ಕಬಾಬು ಸಖ, ಇದು ಖಾರ, ಕಬಾಬು ಖಾರ, ವಂಡರ್ಫುಲ್. ಅವತ್ತಿಂದ ಬೋಸ್ಕೊಂಡಿದ್ದಕ್ಕೆ ಇವತ್ತು ಸೂಪರ್. ಇವಳಂತೆ ಹುಚ್ಚಿ ಯಾರು ಇಲ್ಲ. ನಿಮ್ಗೆ ಆಮೇಲಿಂದ ಸಿಗ್ತೀನಿ ಗೈಸ್. ವೀಡಿಯೋ ಇಲ್ಲಾಂದ್ರೆ ಲ್ಯಾಗ್ ಆಗಿಬಿಡುತ್ತೆ. ಇದನ್ನೇ ಏನೋ ತೋರಿಸ್ಕೊಂಡು ಕೂತ್ಕೊಂಡೆ, ನಿಮಗೂ ಬೋರ್ ಹೊಡ್ಬಿಡುತ್ತೆ ಮತ್ತೆ. ಸೊ ಅದಕ್ಕೆ ಮಾಮ ತಿನ್ಕೊ ಬೇಗ. ಏಯ್ ಸೌಂಡ್ ಬಾ ಬೇಗ. ಕಬಾಬ್ ತಿನ್ಬಿಟ್ಟೆ ಹೊಡೆ ತುಂಬಿಟ್ಟಾ? ಹಾಂ
ಏನದು ಕೈಯಪ್ಪ ಅಂತ ತೆಗಿತಿರೋದು ಹಾಂ ಕಟಿ ಪ್ಲೇಟ್ ಎತ್ಕೊಂಡು ಕಟಿ ಪ್ಲೇರು ತೆಗಿಯೋಕ್ಕೆ ಚಿಕನ್ ಪೀಸ್ ಏನಾದ್ರು ಒಪ್ಕೊಂಬೇಕಾ ಹ್ಞೂ ಗೈಸ್ ಊಟ ಎಲ್ಲ ಆಯಿತು ಊಟ ಆಗಿ ಕುತ್ತಿ ನಿಂತು ಎಲ್ಲ ಆದಮೇಲೆ ಹೊರಗಡೆ ಬಂದು ಕೂತಿದ್ದೀನಿ ಗೈಸ್ ಫುಲ್ಲು ಚಳಿ ತಣ್ಣಗೆ ಗಾಡಿ ತಗೋತಾ ಇದ್ದೀನಿ ಸೊ ಇವಾಗ ಏನು ಕೆಲಸ ಮಾಡ್ಕೊಂಡು ಇಂಟ್ರೆಸ್ಟ್ ಹೊಟ್ಟೆ ತುಂಬ ಊಟ ಮಾಡ್ಬಿಟ್ಟಿದ್ದೀನಲ್ಲ ಹಾಗಾಗಿ ಪಾತ್ರೆ ತೊಳಿಬೇಕು ಸ್ಟವ್ ಹಚ್ಬೇಕು ಏನು ಮಾಡೋಕ್ಕೂ ಇಂಟ್ರೆಸ್ಟ್ ಇಲ್ಲ ಸೊ ನಾನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ನೋಡೋಣ ಗೈಸ್ ಇಬ್ಬರು ನನ್ನ ಯಾರೋ ನೋಡ್ತಾ ಇದ್ದಾರೆ ಯಾರೋ ತಗೋತಿಲ್ಲ ನಾನು ಸುಮ್ಮನೆ ಟಾರ್ಚ್ ಮಾಡ್ಕೊಂಡು ಕೂತಿರೋದ್ರಿಂದ ಯಾರೋ ಅವಾಗಿಂದ ಅಬ್ಸರ್ವ್ ಮಾಡ್ತಾನೆ ಇದ್ದಾರೆ ಸೊ ಚಳಿ ಬೇರೆ ಸಿಕ್ಕಾಪಟ್ಟೆ ಚಳಿ ಇನ್ನೇನು ಮಾಡೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಗೈಸ್ ಇವಾಗ ಹೋಗಿ ಮಲ್ಕೊಂಡೆ ವೀಡಿಯೋ ಬೇರೆ ಎಡಿಟ್ ಮಾಡಬೇಕು ಸೊ ಅದನ್ನು ಎಡಿಟ್ ಮಾಡಿಬಿಟ್ಟು ಆಮೇಲೆ ಮಲ್ಕೊಳ್ಳೋದು ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಹಾಗೆ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಬೇಕು ಬಾಯ್ ಗುಡ್ ನೈಟ್ ಶುಭರಾತ್ರಿ ಗುಡ್ ನೈಟ್